ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಕ್ರಿಯೇಟರ್ಸ್ ಯೂಟ್ಯೂಬ್ ಚಾನಲ್. ಎಲ್ಲ ನಮ್ಮ ಒಂದು ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ಪ್ರತಿಯೊಬ್ಬರು ಕೂಡ ಒಂದು ಕ್ಯೂರಿಯಾಸಿಟಿ ಮತ್ತು ಅದ್ರ ಜೊತೆ ಒಂದು ಡೌಟ್ ಏನಪ್ಪ ಅನ್ಬೇಕ್ರ, ನಮಗೆ ಯೂಟ್ಯೂಬ್ನಲ್ಲಿ ಲಾಂಗ್ ವಿಡಿಯೋಗೆ ಎಷ್ಟು ದುಡ್ಡು ಬರುತ್ತೆ, ಶಾರ್ಟ್ಸ್ ವಿಡಿಯೋಗೆ ಎಷ್ಟು ದುಡ್ಡು ಬರುತ್ತೆ, ತುಂಬ ಜನ ಇದನ್ನ ತಿಳ್ಕೊಬೇಕಂತ ಪ್ರತಿಯೊಬ್ಬರು ಕೂಡ ಒಂದು ಕ್ಯೂರಿಯಾಸಿಟಿ. ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಈಗ ಆಲ್ಮೋಸ್ಟ್ ಹೇಳ್ಬೇಕ್ರೆ ನೀವು ಯೂಟ್ಯೂಬ್ ಕ್ರಿಯೇಟರ್ಸ್ ಪ್ರತಿದಿನಕ್ಕೆ ಬರ್ತಾ ಇದ್ದಾರೆ ನಮ್ಮ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಂಡು ನಾವು ಕೂಡ ದುಡ್ಡು ಮಾಡ್ಬೇಕಂತೇಳಿ. ಆದರೆ ಬಟ್ ಅವ್ರು ಏನು ಮಾಡ್ತಾ ಇದ್ದಾರೆ, ನಾವು ಲಾಂಗ್ ವಿಡಿಯೋ ಮೇಲ್ಗಡೆ ಫೋಕಸ್ ಮಾಡ್ಬೇಕಾ ಇಲ್ಲ ಶಾರ್ಟ್ಸ್ ವಿಡಿಯೋ ಮೇಲ್ಗಡೆ ಫೋಕಸ್ ಮಾಡ್ಬೇಕಾ, ಯಾವಾಗ ನಮ್ಮ ಅಂದರೆ ಯಾವುದು ಬೇಗ ನಮ್ಮೊಂದು ಯೂಟ್ಯೂಬ್ ಚಾನಲ್ ಗ್ರೋ ಆಗುತ್ತೆ. ತುಂಬ ಜನರಿಗೆ ಎಲ್ಲ ಪ್ರತಿಯೊಂದು ಕ್ಯೂರಿಯಾಸಿಟಿ ತಿಳ್ಕೊಬೇಕಂತ ಏನಿಲ್ಲ, ತುಂಬ ಸಿಂಪಲ್. ನಾ ಇರೋದೇ ನಿಮಗೋಸ್ಕರ ಈ ಒಂದು ಕನ್ನಡ ಟಿಕೆಟ್ಸ್. ಅಂದರೆ ನಾನು ನಿಮಗೆ ಈ ಒಂದು ತುಂಬ ಸಿಂಪಲ್ ಲಾಂಗ್ ವಿಡಿಯೋಗೆ ಯೂಟ್ಯೂಬ್ನಿಂದ ಎಷ್ಟು ದುಡ್ಡು ಬರುತ್ತೆ ಮತ್ತು ಅದ್ರ ಜೊತೆಗೆ ಶಾರ್ಟ್ಸ್ ವಿಡಿಯೋಗೆ ವ್ಯೂಸ್ಗೆ ಎಷ್ಟು ದುಡ್ಡು ಬರುತ್ತೆ ಎಲ್ಲ ನನಗೆ ಈ ಒಂದು ವಿತ್ ಲೈವ್ ಪ್ರೂಫಾಗಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ನನ್ನ ಒಂದು ಯೂಟ್ಯೂಬ್ ಚಾನಲ್ ಮೂಲಕ. ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ನೀವು ನೋಡಿದ್ರೆ ಸಾಕು, ನಿಮ್ಗೆ ಗೊತ್ತಾಗ್ಬಿಡುತ್ತೆ ನೀವು ಲಾಂಗ್ ವಿಡಿಯೋ ಮೇಲ್ಗಡೆ ಫೋಕಸ್ ಮಾಡ್ಬೇಕು ಇಲ್ಲ ಶಾರ್ಟ್ಸ್ ವಿಡಿಯೋ ಮೇಲ್ಗಡೆ ಫೋಕಸ್ ಮಾಡ್ಬೇಕು, ಎಲ್ಲ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅಂತ. ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋದು ಮುಂಚೆ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಯಾರು ಹೊಸವಾಗಿ ನೋಡ್ತಾರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಗಿರ್ತಾರೆ ಟನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಈ ಒಂದು ವಿಡಿಯೋ ಪ್ರತಿಯೊಬ್ಬರು ಕೂಡ ಶೇರ್ ಮಾಡೋದು ಮರಿಬಿಡುತ್ತೆ. ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇದು ಹೇಳ್ಬಿಡ್ತೀನಿ, ಎಲ್ಲ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ಲಾಂಗ್ ವಿಡಿಯೋ ಮಾಡ್ತಾ ಇದ್ರೆ ಅವ್ರಿಗೆ ಹೇಳ್ತಾ ಇದ್ದೀನಿ, ಲಾಂಗ್ ವಿಡಿಯೋ ಆಗಿರ್ಬೋದು ಶಾರ್ಟ್ಸ್ ವಿಡಿಯೋ ಅಂದರೆ ಶಾರ್ಟ್ಸ್ ಕ್ರಿಯೇಟರ್ಸ್ ಆಗಿರ್ಬೋದು. ನಾನು ನಿಮಗೆ ಮೊದಲನೇದಾಗಿ ಬಂದ್ಬಿಟ್ಟು ಲ್ಯಾಪ್ಟಾಪ್ ತೊಗೊಂಡು ಲೈವ್ ಪ್ರೂಫಾಗಿ ನಾನು ತೋರಿಸ್ಕೊಡ್ತೇನೆ. ನನ್ನ ITI ಕಾಲೇಜ್ ಲ್ಯಾಪ್ಟಾಪ್ ಇದೆ, ಜಸ್ಟ್ ಅದನ್ನು ತೊಗೊಂಡ್ಬಿಡ್ತೀನಿ ನೋಡಿ. ಮೊದಲು ನಾನು ನಿಮಗೆ ತುಂಬ ಸಿಂಪಲ್ಲು. ಓಕೆ, ಈಗ ಜಸ್ಟ್ ಲ್ಯಾಪ್ಟಾಪ್ ತೊಗೊಂಡಿದ್ದೀನಿ ನಿಮ್ಮ ಮುಂದೆ. ಹಳೆ ಲ್ಯಾಪ್ಟಾಪ್ ನಂದು ಆ್ಯಕ್ಚುಲಿ ಹೇಳ್ಬೇಕ್ರಿ, ಇದು ITI ಕಾಲೇಜಲ್ಲಿ ಕೊಟ್ಟಂಥ ಲ್ಯಾಪ್ಟಾಪು. ಈಗ ನಾನು ನಿಮಗೆ ಜಸ್ಟ್ ಕ್ಲಿಯರಾಗಿ ತೋರಿಸ್ಬಿಡ್ತೀನಿ. ತುಂಬ ಸಿಂಪಲ್ಲು ಏನಿಲ್ಲ. ಈಗ ನಾನು ನಿಮಗೆ ಮೊದಲು ಮುಟ್ಟು ಮೊಬೈಲ್ ಅಂದರೆ ಸರಿಗಡೆ ಸ್ಕ್ರೀನ್ ರೆಕಾರ್ಡ್ ಹಾಕ್ಬಿಡ್ತೀನಿ ನೋಡಿ ಲ್ಯಾಪ್ಟಾಪದು. ಜಸ್ಟ್ ವೇಟು. ಓಕೆ, ಈಗ ನಾನು ನಿಮಗೆ ಸರಿಗಡೆ ಸ್ಕ್ರೀನ್ ರೆಕಾರ್ಡ್ ಹಾಕ್ತೀನಿ ನೋಡಿ. ಜಸ್ಟ್ ಓಕೆ, ಈಗ ನಾನು ನಿಮಗೆ ಮೊದಲು ಮುಟ್ಟು ಸರಿಯಾಗಿ ಸ್ಕ್ರೀನ್ ರೆಕಾರ್ಡ್ ಹಾಕಿದ್ದೀನಿ. ನಾನು ಅನಾಲಿಟಿಕ್ಸ್ ನೀವು ನೋಡ್ತಾ ಇದ್ದೀನಿ ಮೇಲ್ಗಡೆ, ನೀವು ನೋಡ್ಕೊಳ್ಬೋದು. ಇದು ನನ್ನೊಂದು ಯೂಟ್ಯೂಬ್ ಚಾನಲ್ ಅನಾಲಿಟಿಕ್ಸ್ ನೀವು ನೋಡ್ಕೊಳ್ಳಿ. ಜಸ್ಟ್ ನಿಮ್ಗೆ ಕಾಣ್ತಿದ್ದೀನಿ ನೋಡಿ, ಇಲ್ಲಿ ನೋಡ್ಕೊಳ್ಬೋದು. ನಾನು ಶಾರ್ಟ್ಸ್ ಮೇಲೆ ಕ್ಲಿಕ್ ಮಾಡಿದೆ. ಈಗ ಆಲ್ಮೋಸ್ಟ್ ನೋಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಮೇನ್ ಇಂಪಾರ್ಟೆಂಟ್ ಒಂದು ಶಾರ್ಟ್ಸ್ ವಿಡಿಯೋ ಅಪ್ಲೋಡ್ ಮಾಡಿದೆ. ಈ ಒಂದು ಶಾರ್ಟ್ಸ್ಗೆ ಎಷ್ಟು ವ್ಯೂಸ್ ಬಂದಿದೆ ನೀವು ನೋಡ್ಕೊಳ್ಬೋದು. ಎಷ್ಟು 11,000 ವ್ಯೂಸ್ ಬಂದಿದೆ ಈ ಒಂದು ಶಾರ್ಟ್ಸ್ ವಿಡಿಯೋಗೆ. 11,000 ವ್ಯೂಸ್ ಬಂದಿದೆ. ಜಸ್ಟ್ ಈ ಒಂದು ಶಾರ್ಟ್ಸ್ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡ್ಕೊಳ್ಳಿ. ಜಸ್ಟ್ ಇದರ ಅನಾಲಿಟಿಕ್ಸ್ ಓಪನ್ ಮಾಡ್ತೀನಿ. ಈಗ ನಾನು ನಿಮಗೆ ಮೊದಲು ಮುಟ್ಟು ಶಾರ್ಟ್ಸ್ ವಿಡಿಯೋಗೆ ಎಷ್ಟು ದುಡ್ಡು ಬರುತ್ತೆ ತೋರಿಸ್ತೀನಿ, ಅದರ ನಂತರ ಲಾಂಗ್ ವಿಡಿಯೋ ತೋರಿಸ್ತೀನಿ. ಈಗ ಶಾರ್ಟ್ಸ್ ವಿಡಿಯೋ ನೋಡಿ, ಜಸ್ಟ್ ನೋಡ್ಕೊಳ್ಳಿ. ಇದು 16 ಸೆಕೆಂಡ್ ವಿಡಿಯೋ ಇದೆ. ಜಸ್ಟ್ ಇದಕ್ಕೆ ವ್ಯೂಸ್ ಎಷ್ಟು ಬಂದಿದೆ, 16,000 ವ್ಯೂಸ್ ಬಂದಿದೆ. ಇದರ ಅರ್ನಿಂಗ್ ನೋಡ್ಕೊಳ್ಳಿ, ನಾನು ನಿಮಗೆ ತೋರಿಸಿ ನೋಡಿ. ರಿವ್ಯೂ ಮೇಲೆ ಕ್ಲಿಕ್ ಮಾಡಿ ಇದರ ಎಲ್ಲ ಅರ್ನಿಂಗ್ ನಾನು ನಿಮ್ಗೆ ತೋರಿಸ್ಬಿಡ್ತೀನಿ ನೋಡಿ. ಎಷ್ಟು 0.4 ಅಂದರೆ ಎಷ್ಟು ನಿಮಗೆ ಗೊತ್ತಾಗಲ್ಲ. ಆ್ಯಕ್ಚುಲಿ ನಾನು ನಮ್ಮ ಕಂಟ್ರಿ ಅಂದರೆ ನಮ್ಮ ಇಂಡಿಯನ್ ರುಪೀಸಲ್ಲಿ ನಾನು ತೋರಿಸ್ಬಿಡ್ತೀನಿ. ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ ನಾನು ನಿಮಗೆ ಚೇಂಜ್ ಮಾಡಿ ತೋರಿಸ್ಬಿಡ್ತೀನಿ. ಜಸ್ಟ್ ವೇಟು. ಈಗ ನಿಮಗೆ US ಇದೆ ಅಲ್ಲ, ಇದು ಇಂಡಿಯಾ ಮಾಡೋಣ. ಓಕೆ, ನಮ್ಮ ಇಂಡಿಯನ್ ರುಪೀಸಲ್ಲಿ ನಾನು ತೋರಿಸ್ಬಿಡ್ತೀನಿ. ಓಕೆ, ಇಂಡಿಯನ್ ರುಪೀಸ್ ಸೆಲೆಕ್ಟ್ ಮಾಡ್ತೀನಿ. ಸೇವ್ ಮೇಲೆ ಕ್ಲಿಕ್ ಮಾಡ್ತೀನಿ. ಜಸ್ಟ್ ಓಕೆ, ನಮ್ಮ ಇಂಡಿಯನ್ ರುಪೀಸಲ್ಲಿ ನೋಡ್ಕೊಳ್ಳಿ ಎಷ್ಟು ಬಂದಿದೆ. ನೋಡ್ಕೊಳ್ಳಿ ಎಷ್ಟಾಯಿತು, ₹3.66. ಎಷ್ಟು, ₹3.66 ಅಂದರೆ 62 ಪೈಸಾ ಬಂತು. ಇದು ಒಂದು ಶಾರ್ಟ್ಸ್ಗೆ ಎಷ್ಟು 11,000 ವ್ಯೂಸ್ ಬಂದಿದೆ. ಈ ಒಂದು ಶಾರ್ಟ್ಸ್ಗೆ ಇಷ್ಟು ಬಂತು. ಇನ್ನು ನೆಕ್ಸ್ಟ್ ನಾನು ನಿಮಗೆ ಲಾಂಗ್ ವಿಡಿಯೋ ತೋರಿಸ್ಬೇಕಲ್ಲ, ಜಸ್ಟ್ ನಾನು ನಿಮಗೆ ಲಾಂಗ್ ವಿಡಿಯೋ ತೋರಿಸ್ತೀನಿ ನೋಡಿ. ಜಸ್ಟ್ ವೇಟು. ಓಕೆ, ನಾನು ಲಾಂಗ್ ವಿಡಿಯೋ ಒಂದು ತೋರಿಸ್ಬಿಡ್ತೀನಿ ನಿಮ್ಮದು. ಈಗ ಜಸ್ಟ್ ಒಂದು ಲಾಂಗ್ ವಿಡಿಯೋ. ಓಕೆ, ಲಾಂಗ್ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಮೋಸ್ಟ್ ಪಾಪ್ಯುಲರ್ ಅಲ್ಲಿ ಒಂದು ಲಾಂಗ್ ವಿಡಿಯೋ ಇದೆ. ಜಸ್ಟ್ ಆ ಲಾಂಗ್ ವಿಡಿಯೋ ನಿಮ್ಗೆ ತೋರಿಸ್ಬಿಡ್ತೀನಿ. ಅದ್ರದ್ದು ಎಷ್ಟು ಅರ್ನಿಂಗ್ ಇದೆ ನಿಮ್ಗೆ ತೋರಿಸ್ತೀನಿ ನೋಡಿ. ಜಸ್ಟ್ ವೇಟು. ಓಕೆ, ಮೋಸ್ಟ್ ವ್ಯೂಸ್ ನನ್ನೊಂದು ವ್ಯೂಸ್ ಲಾಂಗ್ ವಿಡಿಯೋ. ಓಕೆ, 4K ಒಂದು 4 ಲಕ್ಷ ಬಂದಿದೆ ಅದು. ಓಕೆ, ಜಸ್ಟ್ 4 ಲಕ್ಷ ವ್ಯೂಸ್ ಬಂದಿದೆ ಸಮಥಿಂಗ್ ಅದು. ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ, ಬರುತ್ತಾ. ಓಕೆ, ಇದು ನಮ್ಮ ತಾಯಿ ಜೊತೆ ಒಂದು ವಿಡಿಯೋ ಮಾಡಿದ್ದೀನಿ. ಎಷ್ಟು 4 ಲಕ್ಷ ವ್ಯೂಸ್ ಬಂದಿದೆ. ಈ ಒಂದು ವಿಡಿಯೋ ಅನಾಲಿಟಿಕ್ಸ್ ಓಪನ್ ಮಾಡಿ ಕ್ಲಿಕ್ ಮಾಡ್ತೀನಿ ನೋಡಿ. ಈಗ ನಾನು ನಿಮಗೆ ತೋರಿಸ್ತಾ ಇರೋದು ಲಾಂಗ್ ವಿಡಿಯೋ ಅರ್ನಿಂಗ್ ನೋಡ್ಕೊಳ್ಬೋದು. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಲಾಂಗ್ ವಿಡಿಯೋ. ಜಸ್ಟ್ ಇದರ ಒಂದು ಅನಾಲಿಟಿಕ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇದರ ಒಂದು ಅನಾಲಿಟಿಕ್ಸ್ ನಿಮ್ಗೆ ತೋರಿಸ್ಬಿಡ್ತೀನಿ ನೋಡಿ. ಓಕೆ, ಜಸ್ಟ್ ಡೈರೆಕ್ಟು ಓಕೆ ಓಪನ್ ಮಾಡ್ತಾ ಇದ್ದೀನಿ. ಸ್ವಲ್ಪ ನೆಟ್ವರ್ಕ್ ಸ್ಲೋ ಇದೆ. ಓಕೆ, ನೋಡ್ಕೊಳ್ಳಿ ಇದರ ಅರ್ನಿಂಗ್ ನೋಡ್ಕೊಳ್ಳಿ ಎಷ್ಟಾಗಿದೆ. 9,000 ಅರ್ನಿಂಗ್ ಆಗಿದೆ. ಎಷ್ಟು 9,000 ಎಷ್ಟಾಗಿದೆ ನೀವೇ ನೋಡ್ಕೊಳ್ಳಿ. 9,000 ಎಷ್ಟಾಗಿದೆ, ₹9,989 ಆಗಿದೆ. ಇದು ಅರ್ನಿಂಗ್ ನೋಡ್ಕೊಳ್ಳಿ. ಇದು ನಂದು ಲಾಂಗ್ ವಿಡಿಯೋ ಅರ್ನಿಂಗ್. ಎಷ್ಟು ಲಾಂಗ್ ವಿಡಿಯೋ ನೀವು ನೋಡ್ಕೊಳ್ಳಿ, ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಬೋದು. ಲಾಂಗ್ ವಿಡಿಯೋ ಅರ್ನಿಂಗ್ ಇದು. ಇದರ RPM ನೋಡ್ಕೊಳ್ಳಿ. ರಿವ್ಯೂ ಮೇಲೆ ಕ್ಲಿಕ್ ಮಾಡಿ ತೋರಿಸ್ಬಿಡ್ತೀನಿ ನೋಡಿ. ತುಂಬ ಸಿಂಪಲ್. ಇದರ RPM ನನಗೆ ಅಂದರೆ RPM ನಿಮಗೆ ಯಾವುದೇ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸಲ್ಲಿ ನಮಗೆ RPM ಮೇಲೆ ಡಿವೈಡ್ ಆಗುತ್ತೆ. ಮೇನ್ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಇದು ಎಷ್ಟಾಗಿದೆ ಲಾಂಗ್ ವಿಡಿಯೋಗೆ. ಶಾರ್ಟ್ಸ್ ವಿಡಿಯೋಲ್ಲಿ ಇದು ಎಷ್ಟಾಯಿತು, ₹3 ಅಮೌಂಟ್ ಆಯಿತು. ಅದರ ಬಟ್ಟು ಲಾಂಗ್ ವಿಡಿಯೋ ಎಷ್ಟಾಗಿದೆ ನೀವೇ ನೋಡ್ಕೊಳ್ಳಿ, 9,000 ಮೇಲ್ಗಡೆ. ಇದು ಜಸ್ಟ್ ಲಾಂಗ್ ವಿಡಿಯೋ. ಎಷ್ಟು 4 ಲಕ್ಷ ಸಮಥಿಂಗ್ ವ್ಯೂಸ್ ಇದೆ. ಇದರ ಒಂದು ಅರ್ನಿಂಗ್ ಇದು ನೀವು ನೋಡಿದ್ರೆ. ಇದರ RPM ನೋಡ್ಕೊಳ್ಳಿ. RPM ಎಷ್ಟಿದೆ ನಿಮ್ಗೆ ತೋರಿಸ್ಬಿಡ್ತೀನಿ ನೋಡಿ. ಓಕೆ ನೋಡಿ, RPM ಎಷ್ಟಿದೆ
ನೋಡ್ಕೊಳ್ಳಿ. ಪರ್ 1000 ವ್ಯೂಸ್ಗೆ ನನಗೆ ಎಷ್ಟು ಬಂದಿದೆ? 22 ರೂಪಾಯಿ ಬಂದಿದೆ. ಇದು ಜಸ್ಟ್ ಲಾಂಗ್ ವಿಡಿಯೋಗೆ. ಈಗ ನಾನು ನಿಮಗೆ ಮತ್ತೊಂದು ಶಾರ್ಟ್ಸ್ ವಿಡಿಯೋ ತೋರಿಸ್ತೀನಿ, ಅದರದೊಂದು ಅರ್ನಿಂಗ್ ತೋರಿಸ್ಬಿಡ್ತೀನಿ. ಅದರ ನಂತರ ಒಂದು ಲಾಂಗ್ ವಿಡಿಯೋ ಅರ್ನಿಂಗ್ ತೋರಿಸ್ಬಿಡ್ತೀನಿ. ಅದನ್ನು ನೋಡಿದ್ರೆ ನೀವು ಶಾಕ್ ಆಗಿಬಿಡ್ತಾರ. ಜಸ್ಟ್ ಆ ಲಾಂಗ್ ವಿಡಿಯೋ ನೀವು ಅರ್ನಿಂಗ್ ತೋರಿಸ್ಬಿಡ್ತೀನಿ ನಾನು ನಿಮಗೆ. ಜಸ್ಟ್ ವೇಟು. ಓಕೆ, ಈಗ ಶಾರ್ಟ್ಸ್ ವಿಡಿಯೋ ತೋರಿಸ್ಬಿಡ್ತೀನಿ ನೋಡಿ. ಮತ್ತೊಂದು ಶಾರ್ಟ್ಸ್ ವಿಡಿಯೋ ಅರ್ನಿಂಗು ನಾನು ನಿಮಗೆ ತೋರಿಸ್ತೀನಿ ನೋಡಿ. ಜಸ್ಟ್ ವೇಟು, ನಾನು ನಿಮಗೆ ತೋರಿಸ್ತೀನಿ ನೋಡಿ. ತುಂಬ ಸಿಂಪಲು. ತುಂಬ ದಿನಗಳಿಂದ ಲ್ಯಾಪ್ಟಾಪ್ ಇದೆ, ಹ್ಯಾಂಗ್ ಆಗ್ತಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾನು ಯೂಸ್ ಮಾಡಲ್ಲ. ಓಕೆ, ಈ ಒಂದು ಶಾರ್ಟ್ಸ್ಗೆ ಎಷ್ಟು 10,000 ಯೂಸ್ ಮಾಡಿದೆ. ಜಸ್ಟ್ ಈ ಒಂದು ಶಾರ್ಟ್ಸ್ ಕ್ಲಿಕ್ ಮಾಡ್ತೀನಿ. ಇದರ ಒಂದು ಅರ್ನಿಂಗ್ ತೋರಿಸ್ಬಿಡ್ತೀನಿ ನೋಡಿ. ಆ ಶಾರ್ಟ್ಸ್ಗೆ ಯಾವ ರೀತಿ CPM ಬರುತ್ತೆ ನಮಗೆ. ಅನಾಲಿಟಿಕ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ. ಜಸ್ಟ್ ವೇಟು. ಓಕೆ, ಇದರದೊಂದು ಅರ್ನಿಂಗ್ ತೋರಿಸ್ಬಿಡ್ತೀನಿ ನೋಡಿ. ರೆವಿನ್ಯೂ. ಓಕೆ, ರೆವಿನ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಜಸ್ಟ್ ರೆವಿನ್ಯೂ ನೋಡ್ಕೊಳ್ಬೋದು. ಸ್ವೈಪ್ ಮಾಡ್ತೀನಿ. ಎಷ್ಟು? 2 ರೂಪಾಯಿ ಬಂದಿದೆ ನೋಡಿ. ಎಷ್ಟು ವ್ಯೂಸ್ಗೆ? ಇದು 10,000 ವ್ಯೂಸ್ಗೆ ಎಷ್ಟು? 2 ರೂಪಾಯಿ 94 ಪೈಸಾ. ಎಷ್ಟು ಬಂದಿದೆ? 94 ಪೈಸಾ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಇದರ ಒಂದು CPM ಎಷ್ಟು ಬಂದಿದೆ ನೋಡ್ಕೊಳ್ಳಿ. ನಮಗೆ 1,000 ವ್ಯೂಸ್ಗೆ ಎಷ್ಟು ಬಂದಿದೆ ಅಂದರೆ 0.68 ಪೈಸಾ ಬಂದಿದೆ. ರೂಪಾಯಿ ಅಲ್ಲ, 68 ಪೈಸಾ. ಈಗ ನಿಮಗೆ ಒಂದು ಜಸ್ಟ್ ಒಂದು ಅರ್ನಿಂಗ್ ಒಂದು ವಿಡಿಯೋ ತೋರಿಸ್ಬಿಡ್ತೀನಿ. ಜಸ್ಟ್ ಆ ಒಂದು ಲಾಂಗ್ ವಿಡಿಯೋ. ಆ ಲಾಂಗ್ ವಿಡಿಯೋ ನೀವು ಅರ್ನಿಂಗ್ ನೋಡಿದ್ರೆ ನಿಮ್ಮ ಮೈಂಡ್ ಶಾಕ್ ಆಗಿಬಿಡುತ್ತೆ. ಜಸ್ಟ್ ನಿಮ್ಗೆ ತೋರಿಸ್ಬಿಡ್ತೀನಿ ನೋಡಿ. ನಮಗೆ ಇದು 1,000 ಅಂದರೆ ನೀವು ತಿಳ್ಕೊಬೇಕು ಶಾರ್ಟ್ಸ್ಗೆ ಅಷ್ಟೇನು ಅರ್ನಿಂಗ್ ಇಲ್ಲ. ಈಗ ನಾನು ನಿಮಗೆ ಲಾಂಗ್ ವಿಡಿಯೋ ತೋರಿಸ್ಬಿಡ್ತೀನಿ ನೋಡಿ. ಜಸ್ಟ್ ಲಾಂಗ್ ವಿಡಿಯೋದೊಂದು ತೋರಿಸ್ಬಿಡ್ತೀನಿ. ಓಕೆ, ಜಸ್ಟ್ ವೇಟು. ಇದರದೊಂದು ಲಾಂಗ್ ವಿಡಿಯೋದೊಂದು ತೋರಿಸ್ಬಿಡ್ತೀನಿ ನಾನು ನಿಮಗೆ. ತುಂಬ ಸಿಂಪಲ್ ಆಗಿರ್ಬೇಕು. ಲಾಂಗ್ ವಿಡಿಯೋದೊಂದಿದೆ. ಜಾಸ್ತಿ ನಂದು ಲಾಂಗ್ ವಿಡಿಯೋದೊಂದು ವ್ಯೂಸ್ ಬಂದಿದೆ, ಅದನ್ನೇ ತೋರಿಸ್ಬಿಡ್ತೀನಿ ನೋಡಿ. ಜಸ್ಟ್ ವೇಟು. ಈಗ ನಾನು ನಿಮಗೆ ಲಾಂಗ್ ವಿಡಿಯೋದೊಂದು ತೋರಿಸ್ಬಿಡ್ತೀನಿ ನೋಡಿ. ಎಷ್ಟು? 91,000 ಸಮಥಿಂಗ್ ಇದೆ ಅದು. ಜಸ್ಟ್ ಎಷ್ಟು? 91,000. ಓಕೆ, 91,000 ಏನಿದೆ, 90,000 ಹಾಕ್ಬಿಡ್ತೀನಿ. ಓಕೆ, 90,000ದ ಒಂದು ವಿಡಿಯೋ ಇದೆ, ಅದು ಸಮಥಿಂಗ್ ತೋರಿಸ್ಬಿಡ್ತೀನಿ. ಅದರ ಅರ್ನಿಂಗು ನಿಮ್ಮ ಮುಂದೆ. ಓಕೆ, ಅದೆಲ್ಲಿದೆ? ಓಕೆ, ಸ್ವೈಪ್ ಮಾಡ್ತೀನಿ. ಕೆಳಗಡೆ ಬರುತ್ತೆ ನೋಡಿ. ಜಸ್ಟ್ ವೇಟು. ಓಕೆ, ನಿಮ್ಗೆ ತೋರಿಸ್ತೀನಿ ನೋಡಿ. ಇಲ್ಲಿದೆ ನೋಡಿ ಅದರದ್ದು. ಜಸ್ಟ್ ತೋರಿಸ್ಬಿಡ್ತೀನಿ ನೋಡಿ. ಇಲ್ಲಿದೆ ನೋಡಿ. ಜಸ್ಟ್ ಇಲ್ಲಿ ಲೂಡೋ ಬಗ್ಗೆ ಒಂದು ಅಂದ್ರೆ ವಿಂಜೋ ಅಪ್ಲಿಕೇಶನ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ಜಸ್ಟ್ ಇದರ ಒಂದು ಅರ್ನಿಂಗ್ ನೀವು ನೋಡಿದ್ರೆ ಶಾಕ್ ಆಗಿಬಿಡ್ತಾರೆ. ಜಸ್ಟ್ ನಾನು ನಿಮಗೆ ಇದರ ಅರ್ನಿಂಗ್ಗೆ ತೋರಿಸ್ಬಿಡ್ತೀನಿ. ಇದಕ್ಕೆ ಎಷ್ಟು ಯೂಸ್ ಬಂದಿದೆ ಮೊದಲು ನೀವು ನೋಡ್ಕೊಳ್ಬೇಕು. ತುಂಬ ಸಿಂಪಲ್. ಎಷ್ಟು ಯೂಸ್ ಬಂದಿದೆ ನಾನು ತೋರಿಸ್ಬಿಡ್ತೀನಿ ನೋಡಿ. ಎಷ್ಟು ಯೂಸ್ ಬಂದಿದ್ರೆ ಟೋಟಲ್ ಬಂದ್ಬಿಟ್ಟು 90,000 ಯೂಸ್ ಬಂದಿದೆ ಸಮಥಿಂಗ್. ಇದಕ್ಕೆ ಎಷ್ಟು ಬಂದಿದೆ? 90,000 ಯೂಸ್ ಬಂದಿದೆ. ಜಸ್ಟ್ ಎಷ್ಟು ನೋಡ್ಕೊಂಡು 97,000 ಯೂಸ್ ಬಂದಿದೆ. ಆದ್ರೆ ಬಟ್ ಇದರ ಒಂದು ಅರ್ನಿಂಗ್ ನೋಡ್ಕೊಂಡು ನಿಮ್ಗೆ ಎಷ್ಟು ಬಂದಿದೆ? ರೆವಿನ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ. ನೀವು ಶಾಕೇ ಆಗಿಬಿಡ್ತಾರೆ ನೋಡಿ. ಎಷ್ಟು? 26,000 ಅರ್ನಿಂಗ್ ಬಂದಿದೆ. ನೀವು ನೋಡ್ಕೊಳ್ಬೋದು. ಇದನ್ನ ಲೈಫ್ ಟೈಮ್ ಇಟ್ಬಿಡ್ತೀನಿ ನೋಡಿ ನಿಮ್ಮ ಮುಂದೆ. ಯಾಕೆ ನೋಡಿ. ಓಕೆ, ಲೈಫ್ ಟೈಮ್ ಕಸ್ಟಮೈಸೇಷನ್ 1 ಇಯರ್ ನೋಡಿ. ಒಂದು ವರ್ಷಕ್ಕೆ ಇಷ್ಟು ನಾನು ಅರ್ನಿಂಗ್ ಇದು. ಜಸ್ಟ್ ನಾನು ತೋರಿಸಿ ನೋಡಿ. ಇದರದೊಂದು ಫುಲ್ ಡೀಟೇಲ್ಸ್ ನೋಡ್ಕೊಳ್ಳಿ. ಎಷ್ಟು ಅರ್ನ್ ಬಂದಿದೆ ನಿಮ್ಗೆ ತೋರಿಸ್ಬಿಡ್ತೀನಿ ನೋಡಿ. ಈಗ 2,000 ವರ್ಷ ನೋಡ್ಕೊಳ್ಬೋದು. ಇದರ ಪ್ರತಿ ಇದ್ರದ್ದು ನೀವು ನೋಡ್ಕೊಳ್ಬೋದು. ಇದರದ್ದು ಲೈಫ್ ಟೈಮು ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಇದರದ್ದು ಅರ್ನಿಂಗ್ ನೀವೇ ನೋಡ್ಕೊಳ್ಳಿ. ಜಸ್ಟ್ ನಾನು ತೋರಿಸಿ ನೋಡಿ. ಇದೊಂದು ಹ್ಯಾಂಗ್ ಆಗ್ತಾಯಿದೆ ಲ್ಯಾಪ್ಟಾಪು. ಅಡ್ಜಸ್ಟ್ ಸ್ವಲ್ಪ ನೋಡ್ಕೊಳ್ಬೋದು ಎಷ್ಟು ಅರ್ನಿಂಗ್ ಇದೆ. ಇದರದೊಂದು RPM CPM ನೀವು ನೋಡಿದ್ರೆ ಶಾಕ್ ಆಗಬೇಕು. ಆ ರೀತಿ ನೋಡ್ಕೊಳ್ಳಿ. ಜಸ್ಟು ನೋಡ್ಕೊಳ್ಬೋದು. ಇದರ ಅರ್ನಿಂಗ್ ನೀವು ನೋಡಿದ್ರಲ್ಲ ಯಾವ ರೀತಿ. ಆ್ಯಕ್ಚುಲಿ ಇದರ ಅರ್ನಿಂಗ್ ನೀವು ನೋಡಿದ್ರೆ ಇದನ್ನ ಹೇಳ್ಬೇಕು. ಎಷ್ಟು ಅಂದರೆ 29,000 ಮೇಲೆ ಸಮಥಿಂಗ್ ಇದೆ ಇದರದೊಂದು ಅರ್ನಿಂಗು. ಜಸ್ಟ್ ಮತ್ತೊಮ್ಮೆ ಓಪನ್ ಮಾಡ್ತೀನಿ ನೋಡಿ. ಅದನ್ನು ಬ್ಯಾಕ್ ಬಂದು ಮತ್ತೆ ವಾಪಸ್ ಅದನ್ನ ಓಪನ್ ಮಾಡೋಣ. ವಾಪಸ್ ಅದನ್ನೇ ಓಪನ್ ಮಾಡ್ತೀನಿ. ಇದು ನಂದು ಲ್ಯಾಪ್ಟಾಪ್ ಒಂದು ಜಾಸ್ತಿ ಯೂಸ್ ಮಾಡಲ್ಲ ನಾನು. ಯಾವಾಗಾದ್ರೂ ಒಮ್ಮೆ ಯೂಸ್ ಮಾಡೋದು ಲ್ಯಾಪ್ಟಾಪ್ ಆ್ಯಕ್ಚುಲಿ ಹೇಳ್ಬೇಕ್ರೆ. ಓಕೆ, ಅದೇ ಇಲ್ಲಿದೆ ನೋಡಿ. ಇದರದೊಂದು ಅರ್ನಿಂಗ್ ಎಷ್ಟಾಗಿದೆ ನಿಮಗೆ ತೋರಿಸಿಲ್ಲ. ಎಷ್ಟು 20,000 ಮೇಲ್ಗಡೆ. ಜಸ್ಟ್ ಇದೆಷ್ಟು? ಇದರದ್ದು 26,000 ರೂಪಾಯಿ ಅರ್ನಿಂಗ್ ನೋಡಿ ಇದರದ್ದು. ಆ್ಯಕ್ಚುಲಿ ಒಂದು ವಿಡಿಯೋದು ನೀವು ಶಾರ್ಟ್ಸ್ ನೋಡಿದಲ್ಲ, ಶಾರ್ಟ್ಸ್ ಇದು ಇಷ್ಟು ಆಗಲ್ಲ. ಇದರ RPM ನೋಡ್ಕೊಳ್ಳಿ. ಜಸ್ಟ್ 1,000 ವ್ಯೂಸ್ಗೆ ಎಷ್ಟು ಬಂದಿದೆ ನನಗೆ ತೋರಿಸಿ ನೋಡಿ. ಓಕೆ, 1,000 ವ್ಯೂಸ್ಗೆ ಎಷ್ಟು ಬಂದಿದೆ ಜಸ್ಟ್ ನೀವು ನೋಡ್ಕೊಳ್ಬೋದು. ಓಕೆ, 1,000 ವ್ಯೂಸ್ಗೆ ಎಷ್ಟು ಬಂದಿದೆ ನನ್ನ RPM ನೋಡ್ಕೊಳ್ಳಿ. ಮೇಲ್ಗಡೆ ಕಾಣುತ್ತೆ. ಓಕೆ ಓಕೆ ನೋಡಿ ಎಷ್ಟು ಬಂದಿದೆ. 1,000 ವ್ಯೂಸ್ಗೆ ಎಷ್ಟು ಬಂದಿದೆ ನೋಡ್ಕೊಳ್ಳಿ. 274 ರೂಪಾಯಿ ಬಂದಿದೆ. ಎಷ್ಟು? 1,000 ವ್ಯೂಸ್ಗೆ 274. ಎಷ್ಟು? 1,000 ವ್ಯೂಸ್ಗೆ 274. ಇದು ಕೇವಲ 1,000 ವ್ಯೂಸ್ಗೆ. ಅಲ್ಲಿ ಎಷ್ಟು ಬಂತು? 1,000 ವ್ಯೂಸ್ಗೆ 68 ಪೈಸಾ ಸಮಥಿಂಗ್ ಬಂತು. 68 ಪೈಸಾ. ಈಗ ನನಗೆ ಮೊದಲು ಮಟ್ಟ ಸರಿ ಮೊಬೈಲ್ ಸ್ಕ್ರೀನ್ ಕಡೆ ಆಫ್ ಮಾಡ್ತೀನಿ. ಜಸ್ಟ್ ವೇಟು. ಓಕೆ, ಈಗ ನೀವು ನೋಡಿದಾರಲ್ಲ. ಜಸ್ಟ್ ಅದು ಕೇವಲ ಲಾಂಗ್ ವಿಡಿಯೋಗೆ ಎಷ್ಟು ಅರ್ನಿಂಗ್ ಬಂತು. ಈಗ ನಾನು ನಿಮಗೆ ಲೈವ್ ಪ್ರೊಫೈಲ್ ತೋರಿಸ್ತೀನಿ. ಶಾರ್ಟ್ಸ್ ವಿಡಿಯೋಗೆ ಎಷ್ಟು ಬಂತು? 0.68 ಪೈಸಾ. ಅದೇ ಲಾಂಗ್ ವಿಡಿಯೋಗೆ ಎಷ್ಟು ಅರ್ನಿಂಗ್ ಆಯಿತು? 26,000. ಅದು ಕೇವಲ ಒಂದು ವಿಡಿಯೋ. ಇದ್ರ ಮೇಲೆ ನೀವು ಥಿಂಕ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ನಾನು ನಿಮ್ಗೆ ಹೇಳ್ಬೇಕಾದ್ರೆ ಶಾರ್ಟ್ಸ್ ವಿಡಿಯೋಗೆ ಜಾಸ್ತಿ ದುಡ್ಡು ಅಷ್ಟೇ ನೀವು ಅನ್ಕೊಂಡ ರೀತಿ ಶಾರ್ಟ್ಸ್ ವಿಡಿಯೋಗೆ ದುಡ್ಡು ಬರಲ್ಲ.
ಅದೇ ಲಾಂಗ್ ವಿಡಿಯೋಗೆ ಜಾಸ್ತಿ ದುಡ್ಡು ಬರುತ್ತೆ, ಅದ್ರ ಬಿಟ್ಟು ಲಾಂಗ್ ವಿಡಿಯೋ ಜಾಸ್ತಿ ರಿಚ್ ಆಗ. ನಿಮ್ ತುಂಬಾ ಜನ ಅನ್ಕೊಂಡಿರ್ತಾರೆ ಬ್ರದರ್ ಆಗಿರೋ, ನೀವು ಕೇಳ್ಬೋದು ಬ್ರದರ್ ಆಗಿರೋ ನಾವು ಯಾವ ಒಂದು ವಿಡಿಯೋ ಮಾಡ್ಬೇಕು ಆಗಿರೋ, ಲಾಂಗ್ ಮೇಲೆ ಫೋಕಸ್ ಮಾಡ್ಬೇಕು ಇಲ್ಲ ಶಾರ್ಟ್ಸ್ ಮೇಲೆ ಫೋಕಸ್ ಮಾಡ್ಬೇಕು ಅನ್ನೋ ಜಾಸ್ತಿ ಅಂದ್ರೆ ನಾನು ನಿಮ್ಗೆ ಹೇಳ್ಬೇಕಂದ್ರೆ, ನಾನು ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಆಗಿ ಹೇಳ್ಬೇಕಾದ್ರೆ ನಿಮ್ಗೆ ಎಲ್ಲರಿಗೂ ಸಜೆಷನ್ ಮಾಡೋದು ಏನಪ್ಪ, ನೀವು ಲಾಂಗ್ ವಿಡಿಯೋ ಮೇಲೆ ಜಾಸ್ತಿ ಫೋಕಸ್ ಮಾಡಿ, ಅದ್ರ ಜೊತೆಗೆ ಶಾರ್ಟ್ಸ್ ಮೇಲೆ ಕೂಡ ಫೋಕಸ್ ಮಾಡಿ. ಎರಡೂ ಒಂದೇ ಚಾನಲ್ ಮಾಡಿ. ನೀವು ಟೆಕ್ ರಿಲೇಟೆಡ್ ಮಾಡ್ತಿದ್ರೆ ಎರಡು ಮಾಡಿ, ಕುಕಿಂಗ್ ಮಾಡ್ತಿದ್ರೆ ಎರಡು ರಿಲೇಟೆಡ್ ಮಾಡಿ. ಆದ್ರೆ ಬಟ್ ಮೇನ್ ಇಂಪಾರ್ಟೆಂಟ್ ಇರ್ತದೆ, ಈ ಶಾರ್ಟ್ಸ್ ಇಂದ ನಿಮಗೆ ತುಂಬಾ ಬೆನಿಫಿಟ್ಸ್. ಏನಪ್ಪ ಬೆನಿಫಿಟ್ಸ್? ನಿಮ್ಮ ಚಾನಲ್ ಗ್ರೋ ಮಾಡ್ಕೊಳ್ಬೋದು. ಯಾಕಂದ್ರೆ ಯಾವುದೊಂದು ಶಾರ್ಟ್ಸ್ ವಿಡಿಯೋ ಅಪ್ಲೋಡ್ ಮಾಡಬೇಕು, ಅದ್ರ ತೆಳಗಡೆ ರಿಲೇಟೆಡ್ ವಿಡಿಯೋ ಅಂತ ಒಂದು ಬರುತ್ತೆ. ಜಸ್ಟ್ ಯಾವುದೊಂದು ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ರೆ ಅದು 1 ಮಿಲಿಯನ್ ವ್ಯೂಸ್ ಬಂತಂದ್ರೆ ಅದ್ರ ತೆಳಗಡೆ ಒಂದು ರಿಲೇಟೆಡ್ ವ್ಯೂಸ್ ಅಂತ ಬರ್ತಲ್ಲ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಲಾಂಗ್ ವಿಡಿಯೋ ಪ್ಲೇ ಆಗುತ್ತೆ. ಇದು ನಿಮ್ಮ ಸಬ್ಸ್ಕ್ರೈಬರ್ಸ್ ಸಿಗುತ್ತೆ, ಗ್ರೋ ಆಗುತ್ತೆ ನಿಮ್ಮ ಚಾನಲ್. ಅದಕ್ಕೋಸ್ಕರ ಹೇಳೋದು ನಾನು ನಿಮಗೆ. ಆದ್ರೆ ಬಟ್ ಲಾಂಗ್ ವಿಡಿಯೋಗೆ ಅಷ್ಟು ನೀವು ಅನ್ಕೊಂಡಷ್ಟು ದುಡ್ಡು ಬರುತ್ತೆ, ಇಲ್ಲ ಅಂತ ನಾನು ದುಡ್ಡು ಬರೋ, ಅದ್ರ ಸ್ವಲ್ಪ ರಿಚ್ ಕಡಿಮೆ. ಆದ್ರೆ ಬಟ್ ಶಾರ್ಟ್ಸ್ ವಿಡಿಯೋಗೆ ಮಿಲಿಯನ್ ವ್ಯೂಸ್ ಬರುತ್ತೆ, ದುಡ್ಡು ಅನ್ನೋದು ಜಾಸ್ತಿ ಬರಲ್ಲ ಅಷ್ಟೇ. ನೀವು ನೋಡಿದ್ರಲ್ಲ 11,000 ವ್ಯೂಸ್ಗೆ 68 ಪೇಸ, ಆದ್ರೆ ಬಟ್ ಇಲ್ಲಿ 97,000 ವ್ಯೂಸ್ಗೆ 26,000 ರೂಪಾಯಿ ಅಮೌಂಟು. ಇದ್ರ ಮೇಲೆ ಥಿಂಕ್ ಮಾಡ್ಕೊಳ್ಳಿ. ಏನು ತುಂಬ ಸಿಂಪಲ್. ನಿಮಗೆ ಈ ಒಂದು ನೋಡಿದ್ರೆ ನಿಮ್ಮ ಒಂದು ಡೌಟ್ ಕ್ಲಿಯರ್ ಆಗಿದೆ ಅಲ್ಲ, ಎಲ್ಲರಿಗೂ ಕ್ಯೂರಿಯಾಸಿಟಿ ಇತ್ತು, ನಿಮಗೋಸ್ಕರ ಈ ಒಂದು ಹಿಡಿತೈತಾ. ಏನು ತುಂಬ ಸಿಂಪಲ್. ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲರಿಗೂ ಹೇಳ್ಬೇಕಾರೆ ನೀವು ಎರಡರ ಮೇಲೆ ಫೋಕಸ್ ಮಾಡಿ. ಆದ್ರೆ ಬಟ್ ನಾನು ನಿಮಗೆ ಸಜೆಷನ್ ಮಾಡೋದು ಒಂದೇ ಒಂದು, ಜಾಸ್ತಿ ಲಾಂಗ್ ಮೇಲೆ ಫೋಕಸ್ ಮಾಡಿ. ಲಾಂಗ್ ವಿಡಿಯೋ ಮೇಲೆ ತುಂಬ ಹೆಲ್ಪ್ ಆಗುತ್ತೆ ನಿಮಗೆ. ಅದ್ರ ಜೊತೆಗೆ ಶಾರ್ಟ್ಸ್ ಕೂಡ ಬಿಡಕೊಡಿ, ಶಾರ್ಟ್ಸ್ ವಿಡಿಯೋ ಕೂಡ ಅಪ್ಲೋಡ್ ಮಾಡಿ ಅಷ್ಟೇ. ಏನೂ ಇಲ್ಲ, ತುಂಬ ಸಿಂಪಲ್ ಅಂತ. ಏನೋ ತುಂಬ ಸಿಂಪಲ್. ನನಗೆ ಈ ಒಂದು ನಿಮ್ಮ ಒಂದು ಡೌಟ್, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಹೇಳಿದ್ದೀನಿ. ಏನೋ ತುಂಬ ಸಿಂಪಲ್ ಲೈವ್ ಪ್ರೂಫಾಗಿ ತೋರಿಸಿದ್ರೆ ನಿಮಗೋಸ್ಕರ ಅಂತ. ಈ ಒಂದು ಮುಗಿಸ್ತೀನಿ. ಈ ಒಂದು ಮುಗಿಸೋಕ್ಕಿಂತ ಮುಂಚೆ ಪ್ರತಿಯೊಬ್ಬರು ಇಷ್ಟೇ, ಈ ಒಂದು ಇಷ್ಟ ನಿಮ್ಮ ಫ್ರೆಂಡ್ಸ್, ನಿಮ್ಮ ಗ್ರೂಪ್ಸ್ ಎಲ್ಲ ಕಡೆ ಶೇರ್ ಮಾಡಿ. ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಗೊತ್ತಾಗಲೇಬೇಕು. ನಿಮಗೋಸ್ಕರ ಲೈವ್ ಪ್ರೂಫಾಗಿ ಅದು ನನ್ನ ಚಾನಲ್ದು ತೋರಿಸಿದ್ದೀನಿ ಅಂತ ಇವತ್ತು ಮುಗಿಸ್ತೀವಿ. ಪ್ರತಿಯೊಬ್ಬರು ಇಟ್ಸ್ ಕೂಡ ಜೀವನದ ಮಾತ್ರ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಎಲ್ಲರಿಗೆ. ಬಾಯ್. ಅಲ್ಲಿವರೆಗೆ ವಿಡಿಯೋ ನೋಡ್ತಾರೆ, ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೆ. ಬಾಯ್.